ಬೇಕು ಇಡೀ ಹಿಂದೂ ಸಮಾಜವನ್ನು ಒಂದ್ಸರ್ತಿ ಸೇರಿಸಬೇಕು ಒಟ್ಟಾಗಿ ಅನ್ನೋ ಒಂದು ಕಾರಣಕ್ಕೆ ಯೋಚನೆಯನ್ನು ಮಾಡಿ ಒಂದಷ್ಟು ಯುವಕರ ಗುಂಪೆಲ್ಲ ಸೇರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಒಂದು ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಕಳೆದ 9 ವರ್ಷಗಳ ಹಿಂದೆ ಪ್ರಾರಂಭವನ್ನು ಮಾಡಿದ್ವಿ. ಅದು ಬರ್ತಾ ಬರ್ತಾ ಕಳೆದ 3 ವರ್ಷಗಳಿಂದ ಇದೊಂದು ಬರೀ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು, ಇದೊಂದು ಉತ್ಸವದ ರೀತಿ ಆಚರಣೆ ಆಗಬೇಕು. ಇಡೀ ಹಿಂದೂ ಸಮಾಜ 3 ದಿನಗಳ ಕಾಲ ಒಂದು ಉತ್ಸವದಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ಈ ಒಂದು ಉತ್ಸವನ ಆಚರಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದನ್ನು 3 ದಿನಗಳ ಬೃಹತ್ ರಾಮೋತ್ಸವ ಕಾರ್ಯಕ್ರಮವಾಗಿ ಬದಲಾವಣೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಳೆದ 3 ವರ್ಷಗಳಿಂದ 3 ದಿನದ ಕಾರ್ಯಕ್ರಮ ಆಗ್ತಾ ಇದೆ. ಈ ವರ್ಷನೂ ಕೂಡ ಅದೇ ರೀತಿಯ ಒಂದು ಬೃಹತ್ ರಾಮೋತ್ಸವ ಮತ್ತು ಶೋಭಾಯಾತ್ರೆಯನ್ನು 28ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಅಧಿಕೃತವಾಗಿ ಗೋಪೂಜೆಯ ಮುಖಾಂತರ ಚಾಲನೆಯನ್ನು ಕೊಡ್ತೀವಿ. ಅದಾದ ನಂತರ ಅವತ್ತು ಸಂಜೆ 4 ಗಂಟೆಗೆ ಬೃಹತ್ ವಾಹನ ಜಾಥಾ ವೀಕ್ಷಣೆಯನ್ನು ಮಾಡಿದ್ದೀವಿ. ಪ್ರತಿ ವರ್ಷ ಬರೀ ಬೈಕ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಕಾರು, ಬೈಕು, ಎಲ್ಲ ಇತ್ಯಾದಿ ರೀತಿಯ 4 ವೀಲರ್ ಗಾಡಿಗಳಿಂದ ಅವನ್ನು ಕೂಡ ಸೇರಿದೆ. ನಮ್ಮುಸಿರು ಭಾರತಿಗಾಗಿ, ಪ್ರಾಣವದು ಗೋಮಾತೆಗಾಗಿ, ಬದುಕೆ ಹಿಂದುತ್ವಕ್ಕಾಗಿಯೇ. ನಮ್ಮುಸಿರು ಭಾರತಿಗಾಗಿ, ಪ್ರಾಣವದು ಗೋಮಾತೆಗಾಗಿ, ಬದುಕೆ ಹಿಂದುತ್ವಕ್ಕಾಗಿಯೇ. ಒಂದಾಗಿ ಮಾಡಿ ಪ್ರಮಾಣ ಉಳಿಸೋಣ, ಮಾತೃಮಾನ ಸಲ್ಲಿಸೋಣ ಮಣ್ಣಿನ ಋಣ. ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ವೀರ ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ಸುಖದೇವ ರಾಜಗುರುತ ಪ್ರಾಣವ, ಭಗತ್ ಸಿಂಗರೊಡನೆ ಬಲಿದಾನವ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಗುಡುಗುಡಿಗಿದ ಸಿಡಲಂತೆ ಆ ಸಿಂಹದ ಮರಿಯಂತೆ, ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ. ಗುಡುಗುಡಿಗಿದ ಸಿಡಿಲಂತೆ ಆ ಸಿಂಹದ ಮರಿಯಂತೆ, ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ. ದೇಶಭಕ್ತಿಯೇ ನಮ್ಮಯ ಶಕ್ತಿ. ಇದಾದ ನಂತರದ ಕಾರ್ಯಕ್ರಮ ಸಂಜೆ 4:15 ನಂತರ ಸೀತಾ ಕೋದಂಡರಾಮಸ್ವಾಮಿ ಅವರ ಕಲ್ಯಾಣ ಮಹೋತ್ಸವ ಅಂತ ಒಂದು ತಿರುಪತಿ ಆಕಾರದ ಒಂದು ಶೆಡ್ಡನ್ನು ಡೆಕೋರೇಟ್ ಮಾಡಿ ಅದರ ಒಳಗಡೆ ಒಂದು ಬೃಹತ್ ಆಕಾರದಲ್ಲಿ ಅಂದರೆ ಸೀತಾ ಕೋದಂಡರಾಮಸ್ವಾಮಿನ ಕಲ್ಯಾಣೋತ್ಸವವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಇದು ಸುಮಾರು ಸಂಜೆ 4:15 ಮೇಲೆ ಶುರುವಾಗಿ ಒಂದು 8 ರಿಂದ 9 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ಒಂದು ಕಲ್ಯಾಣೋತ್ಸವದಲ್ಲಿ ಇಡೀ ಹಿಂದೂ ಸಮಾಜ ಸಕುಟುಂಬ ಪರಿವಾರವಾಗಿ ಕುಟುಂಬ ಸಮೇತ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ನಮ್ಮದು ಒಂದು ಅಪೇಕ್ಷೆ. ಅದೇ ರೀತಿ ಯಾರು ಮದುವೆ ಆಗಿಲ್ಲ ಆ ಥರದ ಯುವಕರು ಯುವತಿಯರು ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಕಂಕಣವನ್ನು ಕಟ್ಟಿಸ್ತಾರೆ. ಕಂಕಣ ತೊಟ್ಟಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂತಕ್ಕಂಥ ಒಂದು ಪ್ರತೀತಿನೂ ಕೂಡ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಸಾರ್ವಜನಿಕ ಕುಟುಂಬಕ್ಕೆ ಆಹ್ವಾನವನ್ನು ಕೂಡ ಈ ಒಂದು ಕಲ್ಯಾಣೋತ್ಸವಕ್ಕೆ ರಾಮೋತ್ಸವದ ಈ ಒಂದು ಕಾರ್ಯಕ್ರಮದ ವತಿಯಿಂದ ಕೊಡ್ತಾ ಇದ್ದೀವಿ. ಇದು ಒಟ್ಟು 29ನೇ ತಾರೀಕು ಶನಿವಾರ 2ನೇ ದಿನದ ಒಟ್ಟು ಕಾರ್ಯಕ್ರಮದ ಮಾಹಿತಿ. ಇದಾದ ನಂತರ ಪ್ರಮುಖ ಕಾರ್ಯಕ್ರಮ 30ನೇ ತಾರೀಕು ಭಾನುವಾರ ಸುಮಾರು 1 ಗಂಟೆಗೆ ಸರಿಯಾಗಿ 1 ಗಂಟೆ 1:30 ಆ ಸುಮಾರಿಗೆ ಸರಿಯಾಗಿ ಬೃಹತ್ ಶ್ರೀರಾಮರ ಶೋಭಾಯಾತ್ರೆಯನ್ನು ಈ ಸತಿ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಆಯೋಜನೆಯನ್ನು ಮಾಡಿದ್ದೀವಿ. ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ಒಂದು
ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಈ ಸರ್ತಿ ಶೋಭಾಯಾತ್ರೆ ಒಳಗಡೆ ರಾಮ, ಆಂಜನೇಯ, ಈಶ್ವರ ಇವರ ಪ್ರತಿಮೆಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರತಿಮೆ ಇರ್ತಕ್ಕಂಥ ಒಂದು ವಾಹನ ಇರ್ತದೆ. ಇದ್ರ ಜೊತೆಯಲ್ಲಿ ಒಂದು ಗರುಡ ಆಕಾರದ ರೀತಿಯ ಒಂದು ರಥದಲ್ಲಿ ಏನು ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಆದಿ ಎಲ್ಲರೂ ಇರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ಅದರಲ್ಲಿ ಕೂರಿಸಿ ಆ ರಥವನ್ನು ಈ ಸರ್ತಿ ಒಂದು ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಸೇರಿ ಈ ಸರ್ತಿ ವಿಶೇಷವಾಗಿ ತಾಯಿ ಭುವನೇಶ್ವರಿ ತಾಯಿಯವರ ರಥವನ್ನು ನಾವು ಈ ಸರ್ತಿ ಶೋಭಾಯಾತ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ರಥವನ್ನು ಕೂಡ ಈ ಸರ್ತಿ ಜೋಡಿಸ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಧ್ವನಿವರ್ಧಕ ಇರ್ಬೋದು, ಮತ್ತು ವಾದ್ಯಗಳು, ಕೇರಳದಿಂದ ತಾಂಬೂಲಂ ಅಂತ ವಿಶೇಷ ವಾದ್ಯ ಇದೆ, ಅದನ್ನು ಕೂಡ ಈ ಸರ್ತಿ ಜೋಡಿಸಿದ್ದೀವಿ. ಆಮೇಲೆ ತಮಟೆ ವಾದ್ಯ, ಸ್ಥಳೀಯ ವಾದ್ಯ, ಸ್ಥಳೀಯವಾಗಿ ಅದನ್ನು ಜೋಡಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ರೀತಿಯಾದ ಎಲ್ಲ ಪ್ರತಿಮೆಗಳು, ಸಾಂಸ್ಕೃತಿಕ ವಾದ್ಯಗಳ ಜೊತೆಗೆ ಕಳೆದ ಸತಿ ಪತ್ರಿಕಾ ಹಿರಿಯರು ನೀವೆಲ್ಲರೂ ಕೂಡ ಒಂದು ವರದಿ ಮಾಡಿರ್ತಕ್ಕಂಥ ಇದರಲ್ಲಿ 1,00,000 ಹತ್ತತ್ರ ಸಂಖ್ಯೆ ಸೇರಿದ್ರು, ಬಂದು ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಹೋಗಿ ಆ ಥರ ಎಲ್ಲ ಸೇರಿ 1,00,000 ಜನ ಅಂತ. ಈ ಸರ್ತಿ ನಾವು ಅದನ್ನು 2,00,000 ಅಂದರೆ ಡಬಲ್ 2,00,000ಕ್ಕಿಂತ ಹೆಚ್ಚು ಜನ ಈ ಸರ್ತಿ ಶೋಭಾಯಾತ್ರೆಯಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಬಂದು ಭಾಗವಹಿಸಿ ಹೋಗಿದ್ರು ಅನ್ನೋಂಥ ರೀತಿಯಲ್ಲಿ 2,00,000ಕ್ಕಿಂತ ಹೆಚ್ಚು ಜನರನ್ನು ಈ ಸರ್ತಿ ಸೇರಿಸಬೇಕು ಅನ್ನೋಂತಕ್ಕಂಥ ಒಂದು ಬೃಹತ್ ಯೋಚನೆಯನ್ನು ಈ ಸರ್ತಿ ಗುರಿಯನ್ನು ಇಟ್ಕೊಂಡಿದ್ದೀವಿ. ಭಗತ್ ಸಿಂಗಿಂದ ಪ್ರಾರಂಭ ಆಗಿ ತಾಲೂಕು ಆಫೀಸ್ ಸರ್ಕಲ್ಲು, ಅಲ್ಲಿಂದ ಗಣೇಶ ದೇವಸ್ಥಾನ ಸರ್ಕಲ್ ಮುಖಾಂತರ ವಿಠೋಬ ಸ್ವಾಮಿ ರಸ್ತೆಯಲ್ಲಿ ಸೌಂದರಮಲ್ ಟಾಕೀಸ್ ಸರ್ಕಲ್ಲು, ಅಲ್ಲಿಂದ ಬಸ್ ಸ್ಟ್ಯಾಂಡು, ವಾಪಸ್ಸು ಲಕ್ಷ್ಮೀ ಟಾಕೀಸು, ಅಲ್ಲಿಂದ ಚೌಡೇಶ್ವರಿ ದೇವಸ್ಥಾನದ ಎಂಡಿಗೆ ಹೋಗಿ ತೇರಿನ ಬೀದಿ ಸರ್ಕಲ್ ಸುತ್ತ ಹಾಕ್ಕೊಂಡು ಹಳೆ ಪೊಲೀಸ್ ಸ್ಟೇಷನ್ ರೋಡ್ ಏನಿದೆ ಅದ್ರ ಮುಖಾಂತರ ಚೌಕ ಸರ್ಕಲ್ಗೆ ಬರ್ತೀವಿ. ಅಲ್ಲಿಂದ ಕಾಳಮ್ಮ ದೇವಸ್ಥಾನ ಸರ್ಕಲ್ಲು, ಅಲ್ಲಿಂದ ಆಂಜಿನಪ್ಪ ಸಿಲ್ಕ್ ಹೌಸು, ವಾಪಸ್ ಕಲ್ಪೇಟೆ ರೋಡಲ್ಲಿ ಇಸ್ಲಾಂಪುರದ ರೋಡ್ ಮುಖಾಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಒಟ್ಟು ಶೋಭಾಯಾತ್ರೆಯನ್ನು ಅಂತಿಮ ಮಾಡ್ತೀವಿ. ಶೋಭಾಯಾತ್ರೆ ಅಂತಿಮ ಮಾಡಿದಾಗ ಈ ಸರ್ತಿ ಅತ್ಯಂತ ವಿಶೇಷ ಕಾರ್ಯಕ್ರಮ. ಈ ಸರ್ತಿ ರಾಮಾಯಣ ಕಥೆಯನ್ನು 1 ಗಂಟೆ ಅವಧಿಯಲ್ಲಿ ಒಂದು ಲೇಸರ್ ಶೋವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ರಾಮಾಯಣ ಕಥೆ, ನಾವು ರಾಮೋತ್ಸವ ಎಲ್ಲ ಮಾಡ್ತೀವಿ, ಕೊನೆ ರಾಮಾಯಣ ಕಥೆನೂ ಕೂಡ ಜನರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಸರ್ತಿ ಲೇಸರ್ ಶೋ ಮುಖಾಂತರ ರಾಮಾಯಣ ಕಥೆಯನ್ನು ತೋರಿಸ್ತಾ ಇದ್ದೀವಿ. ಅದಾದ ನಂತರ ಬೃಹತ್ ಆಕಾರದ ರಾವಣನ ದಹನವನ್ನು ಮಾಡಿ ಆಕರ್ಷಕ ಸಿಡಿಮದ್ದು ಸಿಡಿಸೋ ಮುಖಾಂತರ ಒಟ್ಟು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕು ಅಂತ ಈ ಸತಿ 3 ದಿನಗಳ ಕಾಲದ ಈ ಒಂದು ಯೋಜನೆಯನ್ನು ನಾವೆಲ್ಲರೂ ಕೂಡ ಸಂಘಟನೆ ಕಾರ್ಯಕರ್ತರು, ಸಮಾಜದ ಒಂದಷ್ಟು ಪ್ರಮುಖ ವ್ಯಕ್ತಿಗಳು, ಗಣ್ಯರು, ಹಿರಿಯರು, ಹಿತೈಷಿಗಳು ಎಲ್ಲರನ್ನ ಸೇರಿಸ್ಕೊಂಡು ಎಲ್ಲರ ಅಹವಾಲನ್ನು ಸ್ವೀಕಾರ ಮಾಡಿ, ಎಲ್ಲರ ಸಲಹೆಯನ್ನು ಸ್ವೀಕಾರ ಮಾಡಿ ಈ ಥರದ ಒಂದು 3 ದಿನದ ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ.